ಸಭಾಪತಿಗಳೇ, ಇದು ಸಮಾಜಕ್ಕೆ ಸಂಬಂಧಪಟ್ಟಂಥ ಬಹುಮುಖ್ಯವಾದ ವಿಷಯವಾಗಿರೋದ್ರಿಂದ ತಾವು ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಏಕೆಂದರೆ ಇದು ಬಹಳ ದಿವಸಗಳಿಂದ ನಾವು ಸದನದಲ್ಲಿ ಚರ್ಚೆ ಮಾಡಬೇಕು ಮತ್ತು ಈ ವಿಷಯವನ್ನು ಸರ್ಕಾರಕ್ಕೆ ಗಂಭೀರವಾಗಿ ಗಮನಕ್ಕೆ ತರಬೇಕಂತಕ್ಕಂಥ ಪ್ರಯತ್ನದಿಂದ ಬಹಳ ನಾವು ಕಾಯ್ತಾ ಇದ್ದೀವಿ. ಕೊನೆಯ ಸದನದಲ್ಲಿ ಈ ಅವಕಾಶ ಸಿಕ್ಕಿದೆ. ಸನ್ಮಾನ್ಯ ಸಭಾಪತಿಗಳೇ, ತಾವು ನನಗೆ ಒಂದು 5-6 ನಿಮಿಷ 6 ನಿಮಿಷ ಕೊಟ್ಟರೆ ನಾನು ವಿಷಯವನ್ನು ಮಂಡನೆ ಮಾಡ್ತೇನೆ. ಬಹಳ ಗಂಭೀರವಾಗಿ ಮತ್ತು ತೀರಾ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ತಮಗೂ ಗಮನ ಗೊತ್ತಿದೆ. ಕೇಳಿ ಕಾಲಿಂಗ್ ಅಟೆಂಡೆನ್ಸ್ ಏನಿದು ಕಾಲ್ ಮಾಡಿದ ಕೂಡ ಮಿನಿಸ್ಟರ್ ಓದ್ತಾರೆ, ಓದಿದಂತ ಒಂದು ಕ್ಲಾರಿಫಿಕೇಶನ್ ಕೇಳಬೇಕು. ನೀವು ಭಾಷಣ ಸನ್ಮಾನ್ಯ ಸಭಾಪತಿಗಳೇ, ಇಲ್ಲ ಅದು ಆಗಂಗಿಲ್ರಿ. ಸಭಾನಾಯಕರು ಕೊಟ್ಟಿರ್ತಕ್ಕಂಥ ಈ ಉತ್ತರ ನಿನ್ನೆ ಈಗಾಗಲೇ ಅಸೆಂಬ್ಲಿಯಲ್ಲಿ ಕೊಟ್ಟಿದ್ದಾರೆ. ಸರಿ ಬಿಡಿ, ಇದು ವಾಸ್ತವನೇ ಬೇರೆ ಇದೆ. ಸರ್ ಏನ್ ಮಾಡ್ಬೇಕು ಇಷ್ಟ ಹೇಳಿ. ಹಾಗಾಗಿ ಅದು ವಾಸ್ತವನೇ ತಮ್ಮ ಗಮನಕ್ಕೆ ತರೋಕೆ ಪ್ರಯತ್ನ ಮಾಡ್ತೇವೆ. ಮತ್ತೇನಿಲ್ಲ ಸರ್. ಇಲ್ಲ ಡಿಸ್ಕಷನ್ ಇಲ್ಲ, ಡಿಸ್ಕಷನ್ ಮಾಡ್ತಾ ಇಲ್ಲ ಸರ್. ನಾನು ಕೇಳ್ರಿ ಹೆಂಗ್ ನಡೆಸ್ತೀವಿ ಸರ್. ನೀವು ಡಿಸ್ಕಷನ್ ಮಾಡಕ್ ಹೇಳ್ಬೇಕಲ್ಲ ಸರ್. ನೋಡಿ, ನಾನು ಭಾಳ ಲೀನಿಯನ್ಸ್ ಕೊಡ್ತೀನಿ, ನೀವು ಅದನ್ನ ದುರುಪಯೋಗ ಮಾಡ್ಕೊಳಂಗಿಲ್ಲ. ಇಲ್ಲ ಸರ್, ಈಗ ಹೇಳ್ತೀನಿ. ನಿಮ್ಮ ಶಾರ್ಟ್ ಆಗಿ ಕ್ವಶನ್ ಕೇಳಿ ಭಾಷಣ ಮಾಡಿದ್ರೆ ಸರ್ ಹಿಂಗ್ ಮಾಡಿದ್ರೆ ಹೆಂಗ್ರಿ? ಇಲ್ಲ ಸರ್, ಶಾರ್ಟ್ ಆಗಿ ಕ್ವಶನ್ ಕೇಳಿ. ತಾವೆಷ್ಟು ಬೈದರೂ ನಮಗೆ ಹೂವು ಅಂತ ಹೋಗ್ತೀವಿ ಸರ್. ಯಾಕೆ ಆ ಸ್ಥಾನದಾಗ ಕುಂತೀರಿ, ತಮಗಷ್ಟು ಗೌರವ ಇದೆ ನಮಗೆ. ಸನ್ಮಾನ್ಯ ಸಭಾಪತಿಗಳೇ, ಕೋಲಿ, ಕಬ್ಬಲಿಗ, ಅಂಬಿಗ ಮತ್ತು ಬಾರಿಕ ಬೆಸ್ತ ಸಮುದಾಯ ಸುಮಾರು 30 ವರ್ಷಗಳಿಂದ ST ಪಟ್ಟಿಯಲ್ಲಿ ಸೇರಿಸಬೇಕಂತ ಹೋರಾಟ ನಡೀತಾ ಇದೆ. ತಮ್ಮ ಗಮನಕ್ಕೆ ಗೊತ್ತಿದೆ, ದಿವಂಗತ ವಿಠಲ್ ಹೆರೂರ್ ಅವರ ನೇತೃತ್ವದಲ್ಲಿ 1996ರಲ್ಲಿ ದೊಡ್ಡ ಹೋರಾಟ ಆಯಿತು. ಈಗ ಏನು ಮಾಡಬೇಕು? ನಂತರ ಸರ್ಕಾರ ಇಲ್ಲ ಸರ್, ಅದು ವಿಷಯ ಏನಿ ಸಮಸ್ಯೆ ಏನಿದೆ ಅಂತ ಹೇಳ್ತಿದ್ದೀನಿ ಸರ್. ನಾನು ಸರ್ಕಾರ 1996ರಲ್ಲಿ ಗಂಗಾಮತ ಮತ್ತು ಇದರ ಪರ್ಯಾಯ ಪದಗಳು ಅಂತ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತು ಸರ್. ನಮಗೆ ಎಡವಟ್ಟಾಗಿದ್ದು ಇಲ್ಲೇ. ಗಂಗಾಮತ ಮತ್ತು ಪರ್ಯಾಯ ಪದಗಳು ಅಂತ ಕೇಂದ್ರ ಸರ್ಕಾರ ಕಳಿಸಿದ ಮೇಲೆ ಸುಮಾರು 30 ವರ್ಷಗಳ ಕಾಲ ಈ ಫೈಲು 10ರಿಂದ 12 ಸಾರಿ ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಕೇಂದ್ರಕ್ಕೆ ಓಡಾಟ ಆಗಿದೆ ಸರ್. ಒಂದು ಆಗಿರ್ತಕ್ಕಂಥ ಎಡವಟ್ಟಿನಿಂದ ಇಡೀ ಸಮುದಾಯಕ್ಕೆ 30 ವರ್ಷಗಳಿಂದ ಅನ್ಯಾಯ ಆಗಿದೆ. ಏಕೆಂದರೆ ಗಂಗಾಮತ ಮತ್ತು ಪರ್ಯಾಯ ಪದಗಳು ಅವ್ರ ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾದವ್ರ ಪ್ರಕಾರ ಎಂದರೆ ಗಂಗಾಮತ ಅಂತಕ್ಕಂಥದ್ದು ಜಾತಿ ಅಲ್ಲ, ಇದು ಒಂದು ಜನರಿಕ್ ಆಗಿರ್ತಕ್ಕಂಥ ಶಬ್ದ. ಹೀಗಾಗಿ ನೀವು ಗಂಗಾಮತ ಅಂತ ಕಳಿಸಿರೋದಕ್ಕೆ ನಾವು ಮನ್ನಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಕ್ಟೋಬರ್ 30, 2023ರಲ್ಲಿ ಅದು ವರದಿ ಬಂದಿದೆ ಸರ್. ಕೇಳಿ ಸರ್, ಒಂದೇ ನಿಮಿಷ ಸರ್. ದಯವಿಟ್ಟು ಸರ್, ತೀರಾ ಅನ್ಯಾಯ ಆಗುತ್ತೆ ಸರ್. ಗಮನ 2010 ಆದೇಶದಲ್ಲಿ ರಾಜ್ಯದಲ್ಲಿನ ಗಂಗಾಮತ ಮತ್ತು ಅದರ ಉಪಜಾತಿಗಳು ಕೋಳಿ, ಕಬ್ಬಳಿಗ ಮತ್ತು ಬಾಕಿ ಒಳಗೊಂಡಂತೆ ರಾಜ್ಯದ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಮೂಲಕ ಕುಲಶಾಸ್ತ್ರೀಯ ಅಧ್ಯಯನ ಕೈಗೊಂಡು ವರದಿ ಪಡೆದು ಸಲ್ಲಿಸಲು ಆದೇಶಿಸಲಾಗಿದೆ. ಸರ್ಕಾರದ ಆದೇಶಾನ್ವಯ ಗಂಗಾಮತ ಮತ್ತು ಅದರ ಉಪಜಾತಿಗಳ ಕುಲಶಾಸ್ತ್ರೀಯ ಅಧ್ಯಯನವನ್ನು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಮೂಲಕ ಕೈಗೊಂಡು ಅಂತಿಮ ವರದಿಯನ್ನು 17/2/2014 ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರವರ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿತ್ತು. ರಾಜ್ಯ ಸರ್ಕಾರದ ಶಿಫಾರಸಿನೊಂದಿಗೆ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ನವದೆಹಲಿ ಅವರಿಗೆ ದಿನಾಂಕ 3/3/2014ರಲ್ಲಿ ಮೊದಲ ಬಾರಿಗೆ ಕಳಿಸಲಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ ಗಂಗಾಮತ ಮತ್ತು ಅದರ ಉಪಜಾತಿಗಳ ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ಬಗ್ಗೆ ಸಲ್ಲಿಸಲಾದ ಪ್ರಸ್ತಾವನೆಗೆ ಕೇಂದ್ರ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು ಪ್ರಸ್ತಾವಿಸಿರುವ ಅಂಶಗಳ ಬಗ್ಗೆ ಪರಿಶೀಲಿಸಿ ಸಮರ್ಥನ, ಸ್ಪಷ್ಟೀಕರಣ, ದಾಖಲಾತಿಗಳು ಹೊಂದಿಕೆ ವರದಿಗಳನ್ನು ದಿನಾಂಕ 16/2/2018, 23/7/2018 ಮತ್ತು 2/2/2021 ಸಲ್ಲಿಸಲಾಗಿತ್ತು. ಅಂತಿಮವಾಗಿ ಕೇಂದ್ರ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಅವರು 30/10/2020 ಪತ್ರದಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಬಗ್ಗೆ ಪರಿಶೀಲಿಸಿ ಮತ್ತೊಮ್ಮೆ ಸೂಕ್ತ, ಸಮರ್ಥನ, ಸ್ಪಷ್ಟೀಕರಣ, ದಾಖಲಾತಿಗಳೊಂದಿಗೆ ವರದಿಯನ್ನು ಸಲ್ಲಿಸುವಂತೆ ಕುಲಸಚಿವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿರವರಿಗೆ ಕೋರಲಾಗಿದ್ದು, ಕುಲಸಚಿವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿರವರಿಂದ ವರದಿ ಬಂದ ತಕ್ಷಣ ಸರ್ಕಾರ ಮಾಹಿತಿಯನ್ನು ಸಲ್ಲಿಸಲಾಗುವುದು. ಮುಂದುವರೆದು ಕೋಳಿ, ಕಬ್ಬಳಿಗ, ಅಂಬಿಗ, ಬೆಸ್ತ ಜಾತಿಗಳನ್ನು ಈಗಾಗಲೇ ಕರ್ನಾಟಕದ ಪರಿಶಿಷ್ಟ ಪಂಗಡದ ಪಟ್ಟಿರುವ ಜಾತಿಗಳಾದ ಟೋಕಟ್, ಕೋಳಿ, ಕೊಯ್ಯ, ಕೋಲಿಡೋರು,
ಕೋಳ ಜಾತಿಗಳ ಮರ್ಯಾದಾ ಪದಗಳಿಂದ ಪರಿಗಣಿಸಲು ಹೊಸದಾಗಿ ಕುಲಶಾಸ್ತ್ರೀಯ ಅಧ್ಯಯನವನ್ನು ಕೈಗೊಳ್ಳಲು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಮೈಸೂರವರಿಂದ 19/2/2026 ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಸರ್ಕಾರ ಹಂತದಲ್ಲಿ ಪರಿಶೀಲಿಸಲಾಗುತ್ತದೆ. ಸಭಾಪತಿಗಳು ಎರಡು ಸಾರಿ ಸಭಾಪತಿಗಳು ಇಲ್ಲ ಕೊಡಂಗಿಲ್ಲ. ಇಲ್ಲ, ಏನ್ರಿ? ಇದ್ಯಾವ ಅನ್ಯಾಯ? ನೋಡಿ ಇದ್ಯಾವ ಇವ್ರೆ, ಅನ್ಯಾಯ ಒಂದ್ ಸರ್? ನಿಮಿಷ ಹಾ, ಕೇಳ್ರಿ ಇದ್ಯಾವ ನೋಡಿ ಅನ್ಯಾಯ ಇವ್ರೆ, ಸರ್? ಒಂದ್ ನಿಮಿಷ ಜಾಯಿಂಟ್ ಇದೆ, ಇಬ್ಬರು ಒಂದ್ ನಿಮಿಷ ರೀ. ಹಾ, ಹೇಳಿ ಸರ್. ನೋಡಿ ನಾನು ಹೇಳ್ತೀನಿ, ಒಂದು ಲಿಮಿಟ್ ಇರ್ತೈತಿ. ನೀವು ಓದ್ರಿ ಅಟ ಕಾಲಿನ ಓದ್ರಿ ಅಟ ನೋಡಿ ಏನೈತಿ. ಮಿನಿಸ್ಟರ್ ಓದ್ತಾರ, ಕ್ಲಾರಿಫಿಕೇಶನ್ ಕೇಳ್ಬೇಕು, ಭಾಷಣ ಮಾಡಕ್ಕೆ ಕೂತಾರೆ. ಸರ್ ಭಾಷಣ ಮಾಡ್ತಾ ಇಲ್ಲ ಸರ್. ನೋಡಿ ಇವ್ರೆ, ಎಲ್ಲದಕ್ಕೂ ನಾ ಹೇಳ್ತೀನಿ, ಎಲ್ಲದಕ್ಕೂ ನಾನು ಒಪ್ಪುದಿಲ್ಲ. ಸಭಾಪತಿಗಳೇ, ಇದು ಕಾಲಿಂಗ್ ಟೆನ್ಷನ್ ಅದ. ಏನು ನೀವು ಪ್ರೊಸೀಜರ್ ಅಲ್ಲ ಸರ್, ಅವಕಾಶ ಕೊಟ್ಟಿಲ್ಲ. ಸರ್, ಅಲ್ಲ, ಎರಡು ನಿಮಿಷ ಮಾತಾಡೋಕೆ ಅವಕಾಶ ಕೊಡಿ ಸರ್. ಅಲ್ಲ, ನೀವು ಏನು ಅಂದ್ರೆ ಏನು ಹೇಳ್ಬೇಕಾದ್ರೆ ವಿಷಯ ನಾನು ಯಾಕೆ ಕೊಡೋದಿಲ್ಲ? ಎರಡು ನಿಮಿಷ ಯಾಕೆ ಕೊಡೋದಿಲ್ಲ? ಇಲ್ಲ ಆಗೋದಿಲ್ಲ ರೀ. ಗೋಪಿನಾಥ್ ಕ್ಲಿಯರಾಗಿ ಹೇಳಿದ್ವಿ. ನೀವು ಕೊಡಿ. ಆಯ್ತಾಯ್ತು. ಗೋಪಿನಾಥ್ ಆನೇಕಲ್ ತಾಲೂಕಿನ ಸರ್ ನೋಡಿ, ಬಾವಿಯಾಗ ಮುದ್ಕೋದು ಸುಮ್ಮನೆ ಸರಿಯಾಗಿರಿ. ಬಾವಿನ ಮಾತಾಡಬೇಡಿ. ಹೊರಗೆ ಹಾಕೋದು ನೀವು ಹೋಗಿ ಬೇಕಾರೆ. ಏನಿದೆ ಸದನ ಏನಿದೆ? ಏನೇನು ಮಾತಾಡ್ತಾರೆ? ನೀವು ಹುಡುಗಾಟಿಗೆ ಮಾಡ್ತೀರ? ಪ್ರೊಫೆಸರ್ ಆಗಿ ತಿಳಿಬೇಕು ನೀವೆಲ್ಲ. ಏನು ಹೇಳ್ತೀರಿ? ಅಲ್ಲಲ್ಲಿ ರೂಲ್ ಓದಿ ನೋಡಿ ಇವರೇ, ನಾ ಹೇಳ್ತಿದ್ದ ಆಗುದಿಲ್ಲ ಇದು. ಈ ಥರ ಮಾಡಿ ನಾವು ಒಪ್ಪುದಿಲ್ಲ. ನೋಡಿ, ಇಲ್ಲ ಇರಿ ಒಂದ್ ನಿಮಿಷ ನೋಡಿ, ಅದು ಜಾಯಿಂಟ್ ಇದೆ. ಒಬ್ರು ಕೇಳಿದಾಗ ಅವ್ರಿಗೆ ಉತ್ತರ ಕೇಳ್ಯಾರ ಮಾತಾಡ್ಯಾರ. ನಿಮಿಷ ಕೊಡಿ. ಮೊದಲು ಅವ್ರಿಗೆ ಕೊಟ್ಟಿನ್ರಿ. ಇಲ್ಲ ಅವ್ರು ಮಾತಾಡಿದ್ರು. ಎಲ್ಲಿ ಮೊದಲು ಅವ್ರಿಗೆ ಕೊಟ್ಟಿನಿ, ಅವರೇ ಮಾತಾಡ್ಯಾರ. ಇವರು ಕೇಳಿದ್ರು, ಕ್ಲಾರಿಫಿಕೇಶನ್ ಕೊಟ್ಟು ಅದೇನೋ ಉತ್ತರ ಒಂದ್ ನಿಮಿಷ ಕೊಡಿ, ಒಂದ್ ನಿಮಿಷ ಕೊಡಿ. ಬರ್ರಿ ಹೊರಗಡೆ. ನೋಡಿ ಇವ್ರೆ, ಇಲ್ಲ ಡಿಸ್ಕಷನ್ ನೋಡಿ ನಾ ಇದಕ್ಕೆ ಮಣಿದಿಲ್ಲ. ಇಲ್ಲ, ಒಂದ್ ನಿಮಿಷ ಕೊಡಿ. ಇಲ್ಲ ಈ ತರ ಮಾಡಿದ್ರೆ ಕೊಡುದಿಲ್ಲ. ಇಲ್ಲ ಆಯ್ತು ಬಿಡಿ, ಅದು ಇರ್ಲಿ. ಈ ತರ ನಾನು ನೋಡಿ, ನೀವು ಪ್ರೊಫೆಸರ್ ತಿಳ್ಕೋಬೇಕು, ಒಂದ್ ನಿಮಿಷ ಕೊಡಿ, ಒಂದ್ ನಿಮಿಷ. ತಿಳ್ಕೋಬೇಕು. ಹುಡುಗಾಟಿಗೆ ಮಾಡ್ತೀನಿ ಅವ್ರು ಯಾವತ್ತೂ ಆ ರೀತಿ ಮಾಡಲ್ಲ. ಅವ್ರು ಯಾವತ್ತೂ ಆ ರೀತಿ ಮಾಡಿಲ್ಲ. ಎಲ್ಲಾನು ಹೆದರಿಕೆ ನೀವು. ಆಯ್ತು, ಬನ್ನಿ ಕೇಳಿ. ಏನ್ ನಿಮ್ಗೊಬ್ಬರಿಗೆ ಆಯ್ತು ಸದನಿಯಲ್ಲಿ? ಇಲ್ಲ ಸರ್, ಹಾಗಿಲ್ಲ ಸರ್. ಆಯ್ತು ಕೇಳಿ, ತಾವು ಆ ರೀತಿ ಮಾತಾಡಿ, ಹೇಳ್ಬೇಡಿ. ಭಾಷಣ ಮಾಡಕ್ ಸುಮ್ಮನೆ. ನಾನು ಹೇಳೋದಿಷ್ಟೇ ಸರ್, ಈ ಸಮುದಾಯ 1956 ಈ ಸಮುದಾಯದ ಪರ್ಯಾಯ ಪದಗಳಾದಂಥ ಟೊಕರ್ ಕೋಳಿ, ಕೋಳಿ ಡೋರು, ಕೋಯ, ಬಿನ್ ಕೋಯ, ರಾಸ್ ಕೋಯ 1956 ಎಸ್ ಟಿ ಪಟ್ಟಿಯಲ್ಲಿ ಇದ್ದಾವೆ. ಈಗಾಗಲೇ ಈ ಸಮಾಜದ ಪರ್ಯಾಯ ಪದಗಳು ಎಸ್ ಟಿ ಪಟ್ಟಿಯಲ್ಲಿ ಇದ್ದಾವೆ. ಏನೋ ಅಚಾತುರವಾಗಿ 1956 ಪುನರ್ವಿಂಗಡಣೆ ಆದಾಗ ಕೋಲಿ ಕಬ್ಬಲಿಗ ಬೆಸ್ತ ಬಿಟ್ಟು ಹೋಯಿತು. ನಮಗೆ ಅದೇ ಒತ್ತಾಯ ಇರೋದು ಸರ್. ಕೋಲಿ ಕಬ್ಬಲಿಗ ಬೆಸ್ತ ಬಿಟ್ಟು ಹೋಗಿರೋದ್ರಿಂದ ನಮಗೆ ಮತ್ತೆ ಈಗಾಗಲೇ ದಾಖಲೆ ಇದೆ. ನಾನೇ ಸ್ವತಃ 3 ವರ್ಷ ಅಧ್ಯಯನ ಮಾಡಿ ಬ್ರಿಟಿಷರ ಕಾಲದ 103 ದಾಖಲೆಗಳು, ಅಂದರೆ ಸೆನ್ಸಸ್ ರಿಪೋರ್ಟ್ಸ್, ಆಂಥ್ರೋಪಾಲಜಿಕಲ್ ಸ್ಟಡೀಸ್, ಗೆಜೆಟಿಯರ್ಸ್ ಇವೆಲ್ಲವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದೇನೆ ನಾನು ಒತ್ತಾಯ ಇಷ್ಟೇ. ನಾವು ಈಗಾಗಲೇ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನು ಸರ್ಕಾರವು ಕೇಂದ್ರಕ್ಕೆ 5 ಪರ್ಯಾಯ ಪದಗಳು ಟೊಕರ್, ಕೋಲಿ, ಕಬ್ಬಲಿಗ, ಬಾರಿಕ, ಅಂಬಿಗ ಮತ್ತು ಬೆಸ್ತ ಈ 5 ಪರ್ಯಾಯ ಪದಗಳು ದಾಖಲೆ ಸಮೇತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಕಳಿಸಿದರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಒತ್ತಾಯ ಸರ್. ಮತ್ತೇನಿಲ್ಲ, ತಮ್ಮ ಮುಖಾಂತರ ಇದು ನಮಗೆ ಅನ್ಯಾಯ ಆಗಿದೆ. ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ. ತಮ್ಮಂಥವ್ರಿಗೆ ಸಹ ಗೊತ್ತಿದೆ. ತಾವು ಉತ್ತರ ಕರ್ನಾಟಕದಲ್ಲಿದ್ದರೆ ತಮ್ಮ ಭಾಗದಲ್ಲಿ ಅಂಬಿಗ ಬೆಸ್ತರು ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಅಷ್ಟೇ. ಮೊದಲು ದಾಖಲೆ ಇರಲಿಲ್ಲ, ಈಗ ದಾಖಲೆಗಳು ಕೊಟ್ಟಿದ್ದೀನಿ, ನಾನೇ ಕೊಟ್ಟಿದ್ದೀನಿ ಸ್ವತಃ ದಾಖಲೆಗಳು. ಈ ದಾಖಲೆಗಳ ಮುಖಾಂತರ ಕೇಂದ್ರಕ್ಕೆ 5 ಪರ್ಯಾಯ ಪದಗಳು ಕಳಿಸಿದ್ರೆ ಅಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಯಾಕೆ 2 ವರ್ಷ ಆಯಿತು ಬಂದು ಫೈಲು ವಾಪಸ್ ಬಂದು 2 ವರ್ಷ ಆಯಿತು. ದಯವಿಟ್ಟು ಇದಕ್ಕೆ ತಾವು ಅವಕಾಶ ಕೊಡಬೇಕು. ಬೇರೆ ಸಬ್ ಕಾಸ್ಟ್ನಲ್ಲೆಲ್ಲ ಕೊಟ್ಟಿರ್ತಕ್ಕಂಥ ಐತಿ. ಅಂತಿಮವಾಗಿ 19/2/2026 ನಮಗೆ ಸರ್ಕಾರಕ್ಕೆ ಬಂದಿದೆ, ಪರಿಶೀಲನೆಯಲ್ಲಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಸೂಕ್ತವಾದ ನಿರ್ಧಾರ ತಗೊಳ್ಬೇಕು. ಗೋಪಿನಾಥ್ ಆನೇಕಲ್ ತಾಲೂಕಿನ